ಮಂಡ್ಯ ಜಿಲ್ಲೆಯ ಪತ್ರಕರ್ತರೆ ಆತ್ಮೀಯ ಸ್ನೇಹಿತರೆ, ಇವತ್ತಿನ ದಿನ ಮಂಡ್ಯದ ಶಿವಳ್ಳಿ ಗ್ರಾಮದಲ್ಲಿ ಮತ್ತು ಮಹದೇವಪುರದಲ್ಲಿ ಎರಡು ಕಾರ್ಯಕ್ರಮಗಳಿಗೆ ಭಾಗವಹಿಸಲಿಕ್ಕೆ ಬಂದಿರತಕ್ಕಂಥದ್ದು. ಬಹುಶಃ ತಾವೆಲ್ಲ ಈಗ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಅದರಲ್ಲೂ ವಿಶೇಷ ಅಧಿವೇಶನ ನಿನ್ನೆಯಿಂದ ಏನು ಪ್ರಾರಂಭ ಆಗಿದೆ, ಜಂಟಿ ಅಧಿವೇಶನ, ಅದರ ಒಂದು ನಾಟಕೀಯವಾದ ಬೆಳವಣಿಗೆಗಳನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ನಿನ್ನೆ ದಿನ ನಡೆದಿರ್ತಕ್ಕಂಥ ಘಟನೆ ಪ್ರಥಮ ಬಾರಿಗೆ ನಡೆದಿರ್ತಕ್ಕಂಥದ್ದು ಏನಲ್ಲ. ಬಹುಶಃ ನಾನು ಇದೇ ಮುಖ್ಯಮಂತ್ರಿಗಳಿಗೆ ನೆನಪಿಸ್ಕೊಡ್ತೇನೆ. ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿಗಳು, ಇವರು ಉಪಮುಖ್ಯಮಂತ್ರಿ. 1997ರಲ್ಲಿ ಖುರ್ಷಿದ್ ಆಲಂ ಖಾನ್ ಅವರು ರಾಜ್ಯಪಾಲರಿದ್ದರು. ನಿನ್ನೆ ದಿನ ಈಗಿನ ಗೌರವಾನ್ವಿತ ರಾಜ್ಯಪಾಲರು 60 ಸೆಕೆಂಡ್ಗಳಲ್ಲಿ ಭಾಷಣವನ್ನು ಸಂಪೂರ್ಣಗೊಳಿಸಿರುವಂತಕ್ಕಂಥ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಹೊರಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರದಲ್ಲಿ. ಹಿಂದೆ ಇದ್ದಂಥ ರಾಜ್ಯಪಾಲರು, ಇದೇ ಜೆ ಎಚ್ ಪಟೇಲರು, ಇವರೇ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ಘಟನೆ ನಡೆದಂಥದ್ದನ್ನು ಸ್ವಲ್ಪ ನೆನಪಿಸ್ಕೊಳ್ಳೋ ಸೂಕ್ತ. ಮುಖ್ಯಮಂತ್ರಿಗಳು ನಿನ್ನೆಯಿಂದ ನಡೀತಾ ಇರತಕ್ಕಂಥ ಈ ಘಟನೆ ಇವತ್ತು ಸಹ ಬಹುಶಃ ಅಸೆಂಬ್ಲಿ ನಡೆದಿಲ್ಲ, ಬರೀ ಕೂಗಾಟ ಅರ್ಚಾಟಗಳೇ ನಡೆದಿದೆ. ಅರ್ಚಾಟ ಅನ್ನೋ ಪದ ಹೇಳ್ಬಾರ್ದೇನೋ, ಒಂದು ಸಂಘರ್ಷ ನಡೀತಾ ಇದೆ ವಿಧಾನಸಭೆ ಕಲಾಪದಲ್ಲಿ, ಈ ಕಡೆ ಮತ್ತು ಆ ಕಡೆ ಎರಡೂ ಕಡೆ. ಈ ಸಂಘರ್ಷದಿಂದ ರಾಜ್ಯದ ಸಮಸ್ಯೆಗಳಿಗೆ ಏನಾದರೂ ಜನತೆಗೆ ಪರಿಹಾರ ದೊರಕ್ತದ? ಇದನ್ನೇ ರಾಜಕೀಯವಾಗಿ ನಾವು ಬಳಕೆ ಮಾಡ್ಕೋತೀವಿ. ಈಗ ಗೋ ಬ್ಯಾಕ್ ಗವರ್ನರ್ ಅಂದರೆ ಯಾರಿಗೆ ನೀವು ಸಂದೇಶ ಕೊಡ್ತೀರಿ? ಗೋ ಬ್ಯಾಕ್ ಗವರ್ನರ್ ಅಂತೇಳಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಬಂದಂಥ ಚುನಾಯಿತ ಸರ್ಕಾರಗಳಿಂದ ಹಲವಾರು ಸಂದರ್ಭದಲ್ಲಿ ಈ ರೀತಿಯ ಬಿಕ್ಕಟ್ಟುಗಳು ಬಂದಿರತಕ್ಕಂಥದ್ದು ನೋಡಿದ್ದೇವೆ. ನಿನ್ನೆಯ ಪ್ರಕರಣ ಏನು ಹೊಸ ಒಂದು ವಿಶೇಷವಾದಂಥ ಪ್ರಕರಣ ಏನಲ್ಲ. ಇದಕ್ಕೆ ನೀವು ಮಹತ್ವ ಕೊಟ್ಕೊಂಡು ಎಷ್ಟು ದಿನ, ಏನೋ 5 ದಿನ ಏನೋ ಕರ್ಕೊಂಡಿದ್ದೀರಿ ಕಲಾಪ. ಯಾವುದೋ ನಿಮ್ಮ ಪ್ರಮುಖವಾದಂಥ ಉದ್ದೇಶವೇ ಮನ್ರೇಗಾ ವಿಷಯದಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಂಥ ಒಂದು ಹೊಸ ಬಿಲ್ ತಂದಿದ್ದಾರೆ, ಮಾರ್ಪಾಡುಗಳನ್ನು. ಅದು ದಲಿತ ವಿರೋಧಿ, ಅವರಿಗೆ ಬರದೇ, ಅದು ಯಾವುದೇ ವಿಷಯಗಳು ಬಂದರೂ ದಲಿತ ವಿರೋಧಿ. ಆ ಪದ ಅವರಿಗೆ ಒಂದು ರೀತಿಯಲ್ಲಿ ಪ್ರಿಯ ಅಂತ ಹೇಳಲ್ಲ. ಆ ಮುಗ್ಧ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ. ಆ ಪದವನ್ನು ಉಪಯೋಗ ಮಾಡಿಕೊಂಡು ಇವರ ಸ್ಥಾನಮಾನಗಳನ್ನು ಭದ್ರ ಮಾಡ್ಕೊಳ್ಳಿಕ್ಕೋಸ್ಕರ ಅಷ್ಟೇ ಈ ಪದ ಬಳಕೆ ಮಾಡ್ತಾರೆ. ಶಕ್ತಿ ದೊರಕ್ತದೆ ನಮಗೆ ಅಂತೇಳಿ ದಲಿತ ಅಂತ ಹೆಸರಿಡ ತಕ್ಷಣ ಆ ಮುಗ್ಧ ಜನರ ಜೊತೆ 50 ಈಗ ಕಳೆದ 75 ವರ್ಷದಿರಲಿ, ಈ ಸರ್ಕಾರ ಬಂದ ಮೇಲೆ ಕಳೆದ 2-3 ವರ್ಷದಲ್ಲಿ 2.5 ವರ್ಷ ಕಂಪ್ಲೀಟ್ ಆಗಿದೆ, ಒಂದು 3 ತಿಂಗಳು 3 ವರ್ಷ ಮುಗಿಯುತ್ತೆ. ಹಲವಾರು ಚರ್ಚೆಗಳಾಯ್ತಾರೆ ಇವರು 5 ಗ್ಯಾರಂಟಿ ಬಗ್ಗೆ. SCP STP ಹಣ ಯಾವ ರೀತಿ ಕಟ್ ಶಾರ್ಟ್ ಮಾಡ್ಕೊಂಡ್ರು, ಆ ದುಡ್ಡನ್ನ ಯಾವ ರೀತಿ ಡೈವರ್ಟ್ ಮಾಡ್ಕೊಂಡಿದ್ದಾರೆ, ದಲಿತರಿಗೆ SC ST ಹೋಗಬೇಕಾದಂಥ ಹಣವನ್ನು ಅದಕ್ಕೆ ಸಮಜಾಯಿಷಿಗಳೇನು ಕೊಟ್ಕೊಂಡು ಬಂದಿದ್ದಾರೆ, ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಇಲ್ಲಿ
ಗೋ ಬ್ಯಾಕ್ ಗವರ್ನರ್ ಅನ್ನೋದು ಬರೀ ಕೇವಲ ರಾಜಕೀಯದ ನಾಟಕೀಯ ಅಂತ ಅದಕ್ಕೆ ಹೇಳಿ, ಅದಕ್ಕೆ ಉಪಯೋಗ ಆಗುತ್ತೆ ಅಷ್ಟೇ. ನೀವು ಯಾರಿಗೆ ಅರ್ಜಿ ಕೊಡ್ತೀರಿ ಗೋ ಬ್ಯಾಕ್ ಗವರ್ನರ್ ಅಂತ ಹೇಳಿ? ಬಹುಶಃ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರು ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿದ್ದರೂ ಈ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಿಲ್ಲ. ಇವರು ಹಲವಾರು ರೀತಿಯ ಅಕ್ರಮಗಳು ನಡೆದಿದೆ ಈ ಸರ್ಕಾರದಲ್ಲಿ. ಗವರ್ನರ್ ಅವರ ಪರಿಮಿತಿಗೆ ಆ ಅಕ್ರಮಗಳು, ಕಾನೂನು ಬಾಹಿರವಾಗಿ ತೆಗೆದುಕೊಂಡಂಥ ನಿರ್ಧಾರಗಳ ಬಗ್ಗೆ ಈ ಸರ್ಕಾರದಲ್ಲಿ ಹಲವಾರು ರೀತಿಯ ಗೌರವಾನ್ವಿತ ರಾಜ್ಯಪಾಲರು ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಅವಕಾಶಗಳಿದ್ದರೂ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯಕ್ಕೆ ಈಗಿನ ಇಲ್ಲಿಯ ರಾಜ್ಯಪಾಲರು ಎಂದೂ ಸಹ ಸಂಘರ್ಷ ಮಾಡಲಿಕ್ಕೆ ಹೋಗಲಿಲ್ಲ. ಎಲ್ಲದಕ್ಕೂ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ನಿನ್ನೆ ದಿನ ಜಂಟಿ ಅಧಿವೇಶನದಲ್ಲಿ ಏನು ರಾಜ್ಯಪಾಲರ ಕೈಯಲ್ಲಿ ಭಾಷಣ ಮಾಡಿಸ್ಬೇಕು ಅಂತ ಹೇಳಿ ಅದೊಂದು ಪ್ರತೀತಿ ಇಟ್ಕೊಂಡಿದ್ದೇವೆ. ಪ್ರತಿ ವರ್ಷ ಸದನದ ಒಂದು ಜಂಟಿ ಸದಸ್ಯರ ಉದ್ದೇಶ ಮಾತನಾಡ್ತಕ್ಕಂಥದ್ದು ಸಂವಿಧಾನ ಚೌಕಟ್ಟಿನಲ್ಲಿ ಇಟ್ಕೊಂಡಿದ್ದೇವೆ. 11 ಪ್ಯಾರಗಳ ಬಗ್ಗೆ ಚರ್ಚೆನೂ ಆಗಿದೆ. ಅದೆಲ್ಲ ಬಿಡಿಸಿ ಹೇಳಲಿಕ್ಕೆ ಹೋಗಲ್ಲ. ಈಗ ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳು ಜಾರಿಗೆ ತರಲಿಕ್ಕೆ ಒಪ್ಪಿಗೆ ಕೊಟ್ಟು ಹಣ ಬಿಡುಗಡೆ ಆಗಿರತಕ್ಕಂಥದ್ದಕ್ಕೆ ಈ ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಕೆಲವು ವಿಷಯಗಳಿಗೆ ಎಷ್ಟರ ಮಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಿಮ್ಮ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳು 7-8 ಪ್ರಾಜೆಕ್ಟ್ಗಳು ಯಾಕೆ ವಾಪಸ್ ಹೋಯಿತು? ಕಾಮಗಾರಿ ಪ್ರಾರಂಭ ಮಾಡೋದು ಕಾರಣ ಯಾರದಕ್ಕೆ? ಆ ಒಂದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿ ಆ ಯೋಜನೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನೀವು ಎಷ್ಟರ ಮಟ್ಟಿಗೆ ಸಹಕಾರ ಕೊಟ್ರಿ? ಆ ದುಡ್ಡು ಯಾಕೆ ವಾಪಸ್? ಸುಮಾರು ಒಂದು ಉದಾಹರಣೆ ನಿಮಗೆ ಕೊಡ್ತಾ ಇದ್ದೀನಿ. ಈ ಸರ್ಕಾರ ಯಾವ ರೀತಿ ನಡ್ಕೊತಿದ್ದಾರೆ. ಈಗ ಕೇಂದ್ರ ಸರ್ಕಾರಕ್ಕೆ ಪ್ರತಿಯೊಂದು ರೈತರು ಬೆಳೆದಂಥ ಬೆಳೆ ವಿಷಯದಲ್ಲಿ ಈ ವರ್ಷ ಕೆಲವು ಬೆಳೆಗಳು ನಮ್ಮ ನಿರೀಕ್ಷೆಗೂ ಮೀರಿ ರೈತರು ಬೆಳೆದಿದ್ದಾರೆ. ಆ ಬೆಳೆದಂಥ ರೈತರನ್ನ ನೀವು ಎಷ್ಟು ಮಟ್ಟಿಗೆ ಕಾಪಾಡಿದಿರಿ? ಮುಖ್ಯಮಂತ್ರಿಗಳು ಒಂದು ಕೇಂದ್ರಕ್ಕೆ, ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೀತಾರೆ. MSP ಮಧ್ಯಸ್ಥಿಕೆ ಒಳಗೆ ಕೇಂದ್ರ ಸರ್ಕಾರ ನೀವು ಕೊಂಡ್ಕೋಬೇಕು ಇದೆಲ್ಲ ಪತ್ರ ಬರೆದ್ರಾಗತ್ತಾ? ಈ ವರ್ಷ ಯಾವ್ಯಾವ ದವಸ ಧಾನ್ಯಗಳನ್ನು ರೈತರು ಬೆಳೆದಿದ್ದಾರೆ, ತೊಗರಿ ಇರ್ಬೋದು, ಅಲ್ಲಿಂದ ಮೂಗ್ ದಾಲ್ ಇರ್ಬೋದು, ಅಲ್ಲಿಂದ ಮೆಕ್ಕೆಜೋಳ ಇರ್ಬೋದು, ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾರೆ, ನಮಗೆ ಎಷ್ಟು ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ನೆರವು ದೊರಕಬೇಕು, ಅಫೆಟ್ಟಿಂದ ಇರಲಿ ಯಾವುದೇ ಇಲಾಖೆಗಳು. ಈಗ MSP ದರದಲ್ಲಿ ನಾವು ಇಷ್ಟು ಮೆಟ್ರಿಕ್ ಟನ್ ನಾವು ಕೊಂಡ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅಂತ ಹೇಳಿ ಅನುಮತಿ ಕೊಟ್ಟಂಥ ಬೆಳೆಯನ್ನು ಎಷ್ಟರ ಮಟ್ಟಿಗೆ ನೀವು ಖರೀದಿ ಮಾಡಿದ್ದೀರಿ? ಶ್ವೇತಪತ್ರ ಹೇಳಿ ಜನಗಳ ಮುಂದೆ. ನಾನು ಪದೇ ಪದೇ ಹೇಳಿದ್ದೇನೆ, ರಾಜ್ಯ ಸರ್ಕಾರ ಮೊದಲು ಖರೀದಿ ಮಾಡಿ, ನಂತರ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಯಾವ ಹಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಕೇಂದ್ರ ಸರ್ಕಾರ ತಗೋಬೇಕು. ಇದು ಇರ್ತಕ್ಕಂಥ, ನಾನು 2 ಬಾರಿ ಮುಖ್ಯಮಂತ್ರಿ ಆಗಿ ಹಲವಾರು ಬಾರಿ ಇಂಥ ಸಮಸ್ಯೆಗಳು ಬಗೆಹರಿಸಿದ್ದೀನಿ. ಪ್ರಥಮ ಬಾರಿಗೆ ಮಾವಿನ ಬೆಲೆ ಕುಸಿತ ಆದಾಗ, ಮಾರಾಟ ಮಾಡೋಕ್ಕಾಗದೇ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋದ್ರು ಅರ್ಜಿ ಹಿಡ್ಕೊಂಡು. ನಾನು ಎಂದೂ ಸಹ 2 ಬಾರಿ ನಾನು ಮುಖ್ಯಮಂತ್ರಿಯಾಗಿ ಮಾವಿನ ಬೆಳೆ ಕುಸಿತ ಆದಾಗ ಬೆಲೆ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟೆ ನಾನು ಮುಖ್ಯಮಂತ್ರಿಯಾಗಿ. ಇವರು ಕೇಂದ್ರ ಸರ್ಕಾರ ಅಂತ ಹೋದರು. ಕೇಂದ್ರ ಸರ್ಕಾರದಲ್ಲೂ ಪ್ರಥಮ ಬಾರಿಗೆ ಮಾವಿನ ಬೆಳೆಗೆ ಹಣ ಕೊಟ್ಟರು. ನೀವು ಎಷ್ಟು ದಿನ ಹಿಂಗೆ ಸಂಘರ್ಷ ಮಾಡ್ಕೊಂಡು ಹೋಗ್ತೀರಿ? ನಾನು ಹೇಳ್ತಾನೆ ಇದನ್ನು 100 ಬಾರಿ ಹೇಳಿ.
ಸಂಘರ್ಷದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕಲ್ಲ. ಹೋಗಬೇಕು, ಕನ್ವಿನ್ಸ್ ಮಾಡಬೇಕು. ಇದು ಬಿಟ್ಟು ನೀವು ಪ್ರತಿನಿತ್ಯ ಕೇಂದ್ರ ರಾಜ್ಯ ಸರ್ಕಾರದ ಬಗ್ಗೆ ನಿಮ್ಮಲ್ಲಿ ಕಿತ್ತಾಡ್ಕೊಂಡು ಕೂತ್ರೆ ಕೇಳೋರು ಯಾರು ನಿಮ್ಮನ್ನ? ನಾವು ಅಷ್ಟು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ GST ಹಣ ಕಟ್ತಾ ಇದ್ದೀವಿ. ಕಟ್ತಿದ್ದೀವಪ್ಪ, ಜನ ಕಟ್ತಾರೆ, ನೀವೆಲ್ಲ ಕಟ್ತಾ ಇರೋರು. GST ಸಿಸ್ಟಮ್ಮು ಬಂದ ಮೇಲೆ ಹೌದು ಹೆಚ್ಚಿನ ರೀತಿಯಲ್ಲಿ ಇವತ್ತು ಹಣ ಸಂಗ್ರಹ ಆಗ್ತಾಯಿದೆ. ನಮ್ಮ ನಿರೀಕ್ಷೆಗೂ ಮೀರಿ ಅದು 15%, 20% ಪ್ರತಿ ವರ್ಷ ಏರ್ತದೆ, ಪ್ರತಿ ತಿಂಗಳು. ಇವತ್ತು ಈ ಫೈನಾನ್ಸ್ ಕಮಿಷನ್ ಬಗ್ಗೆ ನೀವೇನು ಹೇಳ್ತೀರಿ? ಈ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದನ್ನ ರಚನೆ ಮಾಡಿದಾರೆ ಯಾರು? ಜವಾಹರ್ಲಾಲ್ ನೆಹರು ಇದ್ದಾಗಲೇ ಫೈನಾನ್ಸ್ ಕಮಿಷನ್ನ ರಚನೆ ಮಾಡಿದ್ದು. ಅವ್ರ ಕಾಲದಲ್ಲೇ ಕೆಲವು ಗೈಡ್ಲೈನ್ಸ್ನ ತಂದಂಥದ್ದು. ಆ ಗೈಡ್ಲೈನ್ಸ್ನಲ್ಲಿ ನಮಗಾಗ್ತಕ್ಕಂಥ ಅನಾಹುತ ಏನಿದೆ ಅಲ್ಪು ಚರ್ಚೆ ಮಾಡಿ ಸರಿಪಡಿಸ್ಕೊಳ್ಳಿ. ಕೇಂದ್ರ ಸರ್ಕಾರ ಬೈದರೆ ಏನಾಗುತ್ತೆ? ಅದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎರಡಕ್ಕೂ ನಾನು ಮನವಿ ಮಾಡ್ತೇನೆ. ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಒಂದು ಸದನದಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಉತ್ತಮವಾದಂಥ ರೀತಿಯ ಒಂದು ಚರ್ಚೆಗಳಾಗಬೇಕು ಅನ್ನೋದು ಜನತೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ, ಮಾಧ್ಯಮದ ಸ್ನೇಹಿತರೇ ನಿರೀಕ್ಷೆ ಇಟ್ಕೊಂಡಿದ್ದೀರಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಎರಡೂ ಸದನದ ಎರಡೂ ಕಡೆಗೂ ನಾನು ಹೇಳಕ್ಕೆ ಬೇಕು. ಸರ್ಕಾರಕ್ಕೆ ಏನು ಉದ್ದೇಶ ಇದೆ ಸರ್? ಅವರ ನೂರಾರು ನ್ಯೂನ್ಯತೆಗಳನ್ನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಜನಮಾನಸದಿಂದ ಮರಿಬೇಕು. ಅದಕ್ಕೆ ಈ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಕೊಂಡು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳ ಮುಚ್ಕೊಳ್ಳಿಕ್ಕೆ ಇದು ನಡೀತಾ ಇದೆ ಅಷ್ಟೇ. ಅದು ಹೊರತುಪಡಿಸಿ ಏನು ಸಾಧನೆ ಆಗಲ್ಲ. ಸರ್, ಮಂಡ್ಯದಲ್ಲಿ ಕೈಗಾರಿಕೆ ತೆರೆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಯಾವುದೇ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ನನಗೆ ಅವರ ರಿಯಾಕ್ಷನ್ಗಳಿಗೆ ಉತ್ತರ ಕೊಡಬೇಕಂತ ಅನವಶ್ಯಕ. ಅವರಿಂದ ನನಗೆ ಸರ್ಟಿಫಿಕೇಟ್ ಬೇಕಿಲ್ಲ. ಮಂಡ್ಯ ಜಿಲ್ಲೆಗೆ ಏನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಕೇಂದ್ರದಲ್ಲಿ ನಾನು ಇನ್ನೂ 3 ವರ್ಷದ ಅವಧಿ ಇದೆ. ಮಂಡ್ಯ ಜಿಲ್ಲೆಗೆ ಏನು ಮಾಡಬೇಕು ಅನ್ನೋದು ಅವರಿಂದ ನಾನು ಹೇಳಿಸ್ಕೊಂಡು ಮಾಡಬೇಕಾಗಿಲ್ಲ. ನನಗೂ ಸ್ವಲ್ಪ ಪರಿಜ್ಞಾನ ಇದೆ, ಜನತೆಯ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಯನ್ನು ತಲುಪಲಿಕ್ಕೆ ನಾನೇನು ಮಾಡಬೇಕು, ಕರ್ತವ್ಯ ಏನು ಮಾಡಬೇಕು ಅದು ಮಾಡಣಂತೆ. ಅವ್ರಿಗೆ ನಾನು ಉತ್ತರ ಕೊಡಬೇಕು. ಕುಮಾರಸ್ವಾಮಿ ಅವರು ಬರೀ ಬಾಯಲ್ಲಿ ಹೇಳ್ತಿದ್ದಾರೆ, ಕಂಪನಿಯಿಂದ ನೇರವಾಗಿ ಅರ್ಜಿ ಹಾಕ್ಸ್ಬೋದಾಗಿತ್ತು. ಆದ್ರೆ ಕುಮಾರಸ್ವಾಮಿ ಅವರು ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ. ನಾನೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಈಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಇಮ್ಮಿಡಿಯೇಟ್ ಆಗಿ ಪಾಪ ಇವ್ರ ಆಸೆ ನೆರವೇರಿಸ್ಬೇಕಲ್ಲ. ಇವ್ರ ಆಸೆ ನೆರವೇರಿಸೋಕ್ಕೋಸ್ಕರಲೇ ನನ್ನದೇ ಆದಂಥ ಇಲಾಖೆಯಲ್ಲಿ 500 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಇಶ್ಯೂಗೆ ಈಗಾಗಲೇ ನಾನು ಚಾಲನೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದೀನಿ. ಆದೇಶ GON ಇಶ್ಯೂ ಮಾಡಿದ್ದೀವಿ. ಆ ಒಂದು ERIನಿಂದ ಒಂದು ಯೂನಿಟ್ ಹಾಕ್ಲಿಕ್ಕೆ ಆ ಆದೇಶನೂ ಮುಖ್ಯಮಂತ್ರಿ ಕಾಪಿ ತಲುಪಿಸಿದ್ದೀವಿ. ಏನು ಉಲ್ಲೇಖ? ಜಾಗ ಕೊಡಿ ಅಂತಲೇ ಹೇಳಿದ್ದೀನಿ. ಅವ್ರು ಹೇಳ್ತಾ ಇರೋದು ನೇರವಾಗಿ ಕಂಪ್ನಿಯವರು ಬರೆಯಬೇಕು, ಕುಮಾರಸ್ವಾಮಿ ಅವರಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ERI ಕೇಂದ್ರ ಸರ್ಕಾರದ ಹೆವಿ ಇಂಡಸ್ಟ್ರಿಯ ಸ್ವಾಧೀನದಲ್ಲಿರ್ತಕ್ಕಂಥ ಸಂಸ್ಥೆ. ಆ ಸಂಸ್ಥೆಗೆ ಜಾಗ ಕೊಡಿ ಅಂತ ಹೇಳಿ ಕೇಂದ್ರದ ಜವಾಬ್ದಾರಿಯುತವಾದಂಥ ಮಂತ್ರಿಯಾಗಿ ಪತ್ರ ಬರೆದಿರೋದು. ನನ್ನ ಇಲಾಖೆಯಿಂದಲೇ ಮಾಡ್ತೀವಿ ಅಂತ ನಾನು ಬರೆದ. ಇನ್ಯಾರ ಕೈಲಿ ಬರೆಸ್ತೀರಿ? ಇದೆಲ್ಲ ಬಂದು ಹೇಳ್ತಾರೆ ನಿಮ್ಮ ಹತ್ರ. ಅಲ್ಲೆಲ್ಲ 100 ಎಕರೆ ಕೊಡಿ. ಇವ್ರು MLAಗಳಿಗೆ ಕೊಡೋಕ್ಕೆ ಪವರ್ ಇದೆಯಾ? 100 ಎಕರೆ 200 ಎಕರೆ ಲ್ಯಾಂಡ್ ಕೊಡ ಕ್ಯಾಬಿನೆಟ್ ಇಟ್ಟು ಇದು ಮಾಡ್ಕೊಡ್ತೀವಿ ಅಂತ ಪ್ರೊಸೀಜರ್ ಇದೆಯಲ್ಲ KDPದು, ಅಲ್ಲಿಂದ ತೀರ್ಮಾನಗಳಾಗಬೇಕಲ್ವಾ? ಒಂದು ಬ್ರದರ್, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾನು ಹಲವಾರು ಮೀಟಿಂಗ್ ಮಾಡಿದಾಗ ನಿಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು ಲ್ಯಾಂಡ್ ಹುಡುಕ್ಬೇಕು ಸರ್, ಲ್ಯಾಂಡ್ ಇಲ್ಲ ಅಂತ ಹೇಳ್ಕೊಂಬಂದರು. ಈಗ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ. ಅವರು ರಾಜಕೀಯ ಮಾಡ್ಕೊಳ್ಳಿ, ನನಗೆ ಅವ್ರಿಗೆ ಉತ್ತರ ಕೊಡಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಯಾವ ಭಾಗದಲ್ಲಿ ನೀವು KDPಯಿಂದ ಒಂದು ಇಂಡಸ್ಟ್ರಿಯಲ್ ಲೇಔಟ್ನ ಮೊದಲು ತೆಗಿಬೇಕಲ್ಲ. ನೀವು ಇಂಡಸ್ಟ್ರಿಯಲ್ ಲೇಔಟ್ ಫಾರಮ್ ಮಾಡಿ ಆಮೇಲೆ ಬರ್ತಾರೆ.
ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ನನಗೆ. ಈಗ ನಾನು ಯಾವ ರೇರ್ ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಏನು ನಮ್ಮ ಇಲಾಖೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮೊನ್ನೆ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿದ್ದೀನಿ. ಸುಮಾರು 26 ಕಂಪನಿಗಳನ್ನ ಕರೆಸಿದ್ದೆ, ಮೀಟಿಂಗ್ ಮಾಡಿದ್ದೀನಿ 3 ಗಂಟೆ, ಈಗ ಒಂದು 15 ದಿವಸದಿಂದ. 5 ಜನಕ್ಕೆ ನಾವು ಟೆಂಡರ್ನಲ್ಲಿ ಅಪ್ರೂವ್ ಮಾಡ್ತಾ ಇದ್ದೇವೆ ಬಿಲ್ಡರ್ಸ್ನ. ಕರ್ನಾಟಕದವ್ರದ್ದೇ ಒಂದು ಯುವಕರ ಒಂದು ಸಂಸ್ಥೆ ಮೋಟ್ರ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅವರು ಮೋಟ್ರ್ ಇಂಜಿನ್ಗಳನ್ನ ಅವರು ಈ ರೇರ್ ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ಗೆ ನಮಗೊಂದು ಅವಕಾಶ ಕೊಡಿ. ನಮ್ಗೆ ಆಸ್ಟ್ರೇಲಿಯಾದಿಂದ ರಾ ಮೆಟೀರಿಯಲ್ ತರಿಸ್ತಕ್ಕಂಥದ್ದಕ್ಕೆ ಎಲ್ಲ ನಾವು ಸ್ವಲ್ಪ ಈಗಾಗಲೇ ಒಂದು ಮಾತುಕತೆ ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದು ಪ್ರಸ್ತಾಪ ತಂದರು. ನಾನು ಅವರಿಗೆ ಏನಾದರೂ ಮಾಡಿ ಮಂಡ್ಯದಲ್ಲಿ ಹಾಕೋದ್ರೆ ನಾನು ಎಲ್ಲ ರೀತಿ ಸಹಕಾರ ಕೊಡ್ತೀನರಪ್ಪ ಅಂದರೆ ಏನು ಹೇಳಬೇಕು ಅವರು? ಸರ್ ಕರ್ನಾಟಕದಲ್ಲಿ ಉಪಯೋಗ ಬರಲ್ಲ ಸರ್, ಮಾಡೋಕ್ಕಾಗಲ್ಲ. ನೀವೇನಾದರೂ ಮಾಡಿ ಚಂದ್ರಬಾಬು ನಾಯ್ಡು ಅವ್ರಿಗೆ ಹೇಳಿ ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಭೂಮಿ ಕೊಡಿಸಿದ್ರೆ ನಮಗೆ ವಿಶಾಖಪಟ್ಟಣದ ಪೋರ್ಟ್ ಇದೆ, ನಾವು ಪ್ರೊಡಕ್ಷನ್ ಮಾಡಿದ್ದು ಬೇರೆ ಕಡೆಗೆ ರಫ್ತು ಮಾಡೋದಕ್ಕೆ, ಬೇರೆ ಕಡೆಯಿಂದ ರಾ ಮೆಟೀರಿಯಲ್ನ ಆಮದು ಮಾಡ್ಕೊಳ್ಳೋದಕ್ಕೆ ಪೋರ್ಟ್ ಇರೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ, ನಮ್ಗೆ ಅಲ್ಲ ಜಾಗ ಕೊಡಿಸಿ ಸರ್. ಅಲ್ಲ ಏನ್ ಸಮಸ್ಯೆ ಸರ್ ರಾಜ್ಯ ಈ ದರಿದ್ರ ಸರ್ಕಾರ ಕೇಳಿ ಏನು ಸಮಸ್ಯೆ ಅಂತೇಳಿ ನನ್ನೆಲ್ಲ ಕೇಳೋದು. ಅವ್ರು ಹೇಳಿಲ್ವಾ ಸರ್ ನಿಮ್ಮ ಹತ್ರ? ಯಾರು? ರಾಜ್ಯ ಸರ್ಕಾರದಿಂದ ಈ ಕ್ಷಣದವರೆಗೆ ರಾಜ್ಯ ಸರ್ಕಾರದ ಯಾವನೇ ಮುಖ್ಯಮಂತ್ರಿ ನನ್ನ ಮುಂದೆ ಬಂದು ಯಾವುದೇ ಪ್ರಸ್ತಾವನೆಯನ್ನು ಅವ್ರು ತಂದಿಲ್ಲ. ಮಾಧ್ಯಮಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿಕ್ರಿಯೆ ನೋಡಿದ್ದೇನೆ ಹೊರತುಪಡಿಸಿ ನೇರವಾಗಿ ನನ್ನ ಹತ್ರ ಯಾರೂ ಬಂದು ಚರ್ಚೆ ಮಾಡಿಲ್ಲ. ಒಂದು ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇನೋ ರೈತರಿಗೆ ಮೊನ್ನೆ ಒಂದು ಲೆಟ್ರ್ ಬರೆದಿದ್ದಾರೆ. 6ನೇ ತಾರೀಕು ಇಲ್ಲೇನೋ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಮ್ಮ ರೈತರಿಗೆ ಒಂದು ತಿಳುವಳಿಕೆ ಮಾಡೋಕ್ಕೆ ಅಗ್ರಿಕಲ್ಚರ್ ಬಗ್ಗೆ ಏನೋ ಒಂದು ಸಂವಾದ ಇದಿಟ್ಕೊಂಡವ್ರೆ, ಕಾನ್ಫರೆನ್ಸ್, ಅದಕ್ಕೆ ಉದ್ಘಾಟನೆಗೆ ಬನ್ನಿ ಅಂತ ಒಂದು ಲೆಟ್ರ್ ಬರೆದಿದ್ದಾರೆ. ಆದರೆ 6ನೇ ತಾರೀಕು ಪಾರ್ಲಿಮೆಂಟ್ ನಡೀತಾ ಇರ್ತದೆ. ಇದು ಒಂದು ಕಡೆ ನಮಗೆ ಈ ಕಡೆ ಇಲ್ಲ. ಅದೊಂದು ಹೊರತುಪಡಿಸಿದ್ರೆ ನನಗೆ ಯಾವುದೇ ಮಂತ್ರಿಗಳು ನನ್ನ ಮುಂದೆ ಬಂದಿಲ್ಲ, ನಮ್ಮ ರಾಜ್ಯಕ್ಕೆ ಇಂಥದ್ದು ಬೇಕು ಅಂತ ಕೇಳಿಲ್ಲ. ಮಾಧ್ಯಮದಲ್ಲಿ ಕೆಲವರು ಚರ್ಚೆ ಮಾಡೋದು ನೋಡಿದ್ವಿ. ಮಾಡೋಣ, ಕಾಲ ಉತ್ತರ ಕೊಡುತ್ತದಕ್ಕೆ ನನಗೇನು ಆ ಥರ ಇಲ್ಲ. ಕಾಲ ಉತ್ತರ ಕೊಡುತ್ತೆ, ಇನ್ನೂ 3 ವರ್ಷ ಇದೆ. ಅಲ್ಲ ನೀವು ಹೇಳಿದ್ರಲ್ಲ ಸರ್, ಸೆಮಿ ಕಂಡಕ್ಟರ್ ಕಂಪನಿ ಅಮೆರಿಕ ಮೂಲದ್ದು, ಅದನ್ನ ಸಂಪರ್ಕ ಮಾಡಕ್ ಪ್ರಯತ್ನ ಪಡ್ತಾ ಇದೀವಿ. ಯಾರು ಯಾವ ಸಚಿವರು ಹೇಳಿದ್ರು? NB ಪಾಟೀಲ್ ಹೇಳಿರೋದು ನೇರವಾಗಿ ಅವರು ಸಂಪರ್ಕ ಮಾಡಲಿ ಅಂತ. ಈಗಾಗಲೇ ಇಂಡಸ್ಟ್ರಿಯ ಸೆಕ್ರೆಟರಿ ಏನಿದ್ದಾರೆ ಅವರಿಗೆ ಒಂದು ಪತ್ರ ಹೋಗಿದೆ, ಅವರಿಂದ ಕಂಪನಿಯಿಂದ ಅವರೇ ಕಳಿಸ್ಕೊಂಡಿದ್ದಾರೆ. ನಾವು ಶತಪ್ರಯತ್ನ ಪಟ್ಟು ಇವತ್ತು ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರನ್ನ ತರಲಿಕ್ಕೆ ನಾನು ಯಾರ್ಯಾರಿಗೆ ಎಷ್ಟೇ ಶ್ರಮ ಆಗ್ತದೆ ನನಗೆ ಗೊತ್ತು. ಈ ಸರ್ಕಾರ ಎಷ್ಟು ಮಟ್ಟಿಗೆ ಇವತ್ತು ಈ ರಾಜ್ಯದಲ್ಲಿ ಇಂಡಸ್ಟ್ರಿ ತರ್ತಕ್ಕಂಥದ್ದಕ್ಕೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾವ್ರೆ ಅಂತಕ್ಕಂಥದ್ದು ಗೊತ್ತು ನನಗೆ. ಬೇರೆ ರಾಜ್ಯಕ್ಕೆ ಏನಾಗ್ತಿದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ, ಇದೆಲ್ಲ ನೋಡ್ತಾ ಇದ್ದೀನಿ. ಇಷ್ಟೆಲ್ಲ ಪ್ರಯತ್ನಗಳಾಗ್ತಾ ಇದ್ರು ಯಾಕೆ ಇಷ್ಟು ಟೀಕೆಗಳಾಗ್ತಾ ಇದೆ ಅಂತೇಳಿ ಟೀಕೆ ರಾಜಕೀಯವಾಗಿ ಮಾಡ್ತಾರೆ, ಪಾಪ ಹೇಳ್ತಾ ಇಲ್ವಾ? ಭಾವನಾತ್ಮಕವಾಗಿ ಮಾತಾಡ್ತಾರೆ, ನೀವು ಭಾವನಾತ್ಮಕವಾಗಿ ಮಾತಾಡಿದ್ರಿ, ನಿಮ್ಗೆ ಹಿಡ್ಕೊಂಡಿರಲ್ಲ ಯಾರು? ಅವ್ರ ಥರ ನಾನು ಮಾತಾಡೋಕ್ಕಾಯ್ತದ? ಮೊನ್ನೆ ಏನು ಹೇಳೋರು ಹೇಳಿ? ಅದಂತೂ ಈ ಮಂಡ್ಯ ಜಿಲ್ಲೆ ಒಳ್ಳೇದಾಗಬೇಕು ಅಂದರೆ ಜನತಾದಳ ಒದ್ದೋಡಿಸ್ಬೇಕಂತಲ್ಲ, ಜನತಾದಳ ಒದ್ದೋಡಿಸ್ಬೇಕಂತ. ಈ ಜಿಲ್ಲೆ ಇವರೊಬ್ಬರೇ ಗುತ್ತಿಗೆ ತಗೊಂಡಿರೋರು, ಮುಂದೆ ಗೊತ್ತಾಗುತ್ತೆ. ಸರ್ MSP ದವ್ರದ್ದು ಹೇಳ್ತಾ ಇದ್ರಿ, ಯಾಕೆ ಅಂತಂದ್ರೆ ಪ್ರತಿ ಕೂಡ ಖರೀದಿ ಕೇಂದ್ರಗಳು ನೋಡಿ, ಈ ಸರ್ಕಾರ ಬ್ರೋಕರ್ಸ್ಗಳಿಗಿರೋ ಸರ್ಕಾರ ಇದು. ರೈತನಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಸರ್ಕಾರ ಅಲ್ಲ. ರೈತನ ಹತ್ರ ಮಾಲಿದ್ದಾಗ ಒಂದು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೊದಲು ತಗೊಳ್ಳಲ್ಲ. ರೈತ ಸಂಕಷ್ಟಕ್ಕೆ ಒಳಗಾಗಿ ದುಡ್ಡಿಲ್ಲದೆ ಈ ಬ್ರೋಕರ್ಗಳಿಗೆ ಮಾರ್ತಾರಲ್ಲ, ಆಮೇಲೆ ಖರೀದಿ ಕೇಂದ್ರ ಮಾಡ್ತಾರೆ. ಅಷ್ಟರೊಳಗೆಲ್ಲ ಮುಗಿದೋಗಿರ್ತದೆ ರೈತರ ಕತೆ. ಅದರಿಂದ ಈ ಬ್ರೋಕರ್ ಸರ್ಕಾರಕ್ಕೆ ನಾನು ಚರ್ಚೆ ಮಾಡೋಕ್ಕಾಯ್ತದೆ. ಎಷ್ಟು ಸಲ ಅಡ್ವೈಸ್ ಮಾಡೋದು,
ನಾನು ಮಂತ್ರಿ ಇದ್ದೆ, ಮುಖ್ಯಮಂತ್ರಿ ಇದ್ದೆ. ಭತ್ತದ ಬೆಲೆ ಕಡಿಮೆ ಆದಾಗ ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ ಮಾಡಿದೆ ನಾನು? ರೈತರೆಲ್ಲ ಮಾರಾಟ ಮಾಡ್ಕೊಂಡ್ಮೇಲೆ ಮಾಡೋದನ್ನ. 2028ಕ್ಕೆ ಜನರ ಸರ್ಕಾರ ಬರ್ತದೆ ಅಂತ ಹೇಳಿದ್ರೆ ಜನತೆ, ಕರ್ನಾಟಕ ರಾಜ್ಯದ ಜನತೆಯ ಸರ್ಕಾರ ಬರುತ್ತೆ. ಸರ್ ಅದು ಮಾರ್ಮಿಕ ಜನ ಅವ್ರ ಸರ್ಕಾರ ಅವರು ಆಯ್ಕೆ ಮಾಡ್ತಾರೆ. ನಾನು ಹೇಳ್ತಿರೋದು ಅವ್ರ ಸರ್ಕಾರ ಆಯ್ಕೆ ಮಾಡ್ತಾರೆ. ಸರ್ಕಾರ ಬರುತ್ತೆ ಅಂತಾನೆ ಏನೋ ಅಂತ ಹೇಳಿದ್ರು. ಜನತೆಯ ನೇತೃತ್ವದ ಸರ್ಕಾರ ಇದು. ಜನರ ಅಭಿಲಾಷೆ ಮೇರೆಗೆ ಜನತೆಯ ಆಸೆಗಳೇನಿದೆ, ಜನತೆಯ ಸಂಕಷ್ಟಗಳಿಗೆ ಪರಿಹಾರ ಕೊಡ್ತಕ್ಕಂಥ ಜನತೆಯ ಸರ್ಕಾರ 28ಕ್ಕೆ ಕರ್ನಾಟಕದ ಕನ್ನಡಿಗರು ಅಧಿಕಾರಿಗೆ ತರ್ತಾರೆ ಅಂತಕ್ಕಂಥ ವಿಶ್ವಾಸ. ಸರ್, ದೇವೇಗೌಡರು ಹೇಳ್ತಾರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ಇರೋದಿಲ್ಲ, ಸ್ಪರ್ಧೆ ಮಾಡ್ತಾರೆ. ವೈಯಕ್ತಿಕವಾಗಿ ಹೇಳಿದ್ದಾರೆ. ಈಗ ಹಿಂದೆ ಮಹಾರಾಷ್ಟ್ರದಲ್ಲಿ ಈಗ ಮೊನ್ನೆ ಚುನಾವಣೆ ಆಯಿತು. ಉಪಮುಖ್ಯಮಂತ್ರಿಗಳು ಅಲ್ಲಿರ್ತಕ್ಕಂಥವ್ರು ಅವರವರದೇ ಆದ ರೀತಿಯಲ್ಲಿ ಸ್ಥಳೀಯ ಚುನಾವಣೆ ನಡೆಸಿರೋದು ನೋಡಿದ್ವಿ. ಅಂಥ ಒಂದು ವಾತಾವರಣ ಇವತ್ತೇನು ಸ್ಥಳೀಯವಾಗಿ ನೋಡ್ತಾ ಇದ್ದೀವಿ ಬೇರೆ ರಾಜ್ಯದಲ್ಲಿ, ಅದರ ಹಿನ್ನೆಲೆಯಲ್ಲಿ ಹೇಳ್ಕೊಂಡಿರ್ಬೋದು. ಆದರೆ ನಾವು JDS ಮತ್ತು BJP ಮೈತ್ರಿ ಮುಖಾಂತರವೇ ಇಂಥ ಒಂದು ಕೆಟ್ಟ ಭ್ರಷ್ಟ ಸರ್ಕಾರ ಕಿತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಜನತೆಯ ನಿರೀಕ್ಷೆ, ಅಪೇಕ್ಷೆ ಏನಿದೆ ಆ ಹಿನ್ನೆಲೆಯಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಕಾರ್ಯಕರ್ತರಲ್ಲಿ ಈಗ ನ್ಯಾಚುರಲ್ ಅದು. ಕಾರ್ಯಕರ್ತರಲ್ಲಿ ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಪಿಟೇಷನ್ ಇದೆ, ಎಲ್ಲ ಪಕ್ಷದಲ್ಲೂ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಅವರವ್ರ ವೈಯಕ್ತಿಕವಾದಂಥ ಒಂದು ಸ್ಥಾನಮಾನಗಳಿಗೋಸ್ಕರ ಚರ್ಚೆ ಆಗ್ತದೆ. ಅಂತಿಮವಾಗಿ ಕೂತು ಈಗಾಗಲೇ ಉಸ್ತುವಾರಿಗಳು ನೇಮಕ ಮಾಡಿದ್ದಾರೆ BJP. ಚರ್ಚೆ ಮಾಡಿ ತೀರ್ಮಾನ ಏನಿಲ್ಲ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಯವರು 53 ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಸಭೆ ಮಾಡಿದ್ದಾರೆ. ಈಗ ಮುಂದಿನ ವಾರ, ಈಗ ನಾಳೆ ಹಾಸನದಲ್ಲಿ ಬೃಹತ್ ಸಮಾವೇಶ ಇದೆ. 1 ಲಕ್ಷಕ್ಕೂ ಹೆಚ್ಚಿನ ಕಾರ್ಯಕರ್ತರ ಸಮಾವೇಶ. ನಮ್ಮ ಪಕ್ಷದ 25 ವರ್ಷದ ಬೆಳ್ಳಿ ಹಬ್ಬವನ್ನು ಪ್ರಥಮವಾಗಿ ಹಾಸನದಲ್ಲಿ ಬೃಹತ್ ಸಮಾವೇಶದ ಮುಖಾಂತರ ಏನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಕೇಂದ್ರದ ಬಜೆಟ್ನಲ್ಲಿ ರಾಜ್ಯದ ನಿರೀಕ್ಷೆಗಳೇನು ಸರ್? ರಾಜ್ಯದ ಒಂದು ರಾಜ್ಯಕ್ಕೆ ಸೀಮಿತವಾಗಿ ಕೇಂದ್ರದ ಬಜೆಟ್ ಇರಲ್ಲ. ಇಡೀ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ ಬಜೆಟ್. ನೋಡೋಣ ಏನೇನು ಕೊಡ್ತಾರೆ. ಸರ್, ರಾಜ್ಯ ಮರಳುವಂತ ಸುಳಿವು ಕೊಟ್ಟಿದ್ದೀರಾ ಸರ್? ಯಾವ ಜಿಲ್ಲೆಯಿಂದ ಸ್ಪರ್ಧೆ ಮಾಡ್ತಾರೆ? ನನಗೆ ಕರ್ನಾಟಕವೇ ನನ್ನ ಒಂದು ಪರಿಮಿತಿ. ಅದರ ಹಿನ್ನೆಲೆ ಬರುತ್ತೆ. ಅದೆಲ್ಲ ನೀವು ಮಾಧ್ಯಮದಲ್ಲಿ ಊಹಾಪೋಹದಲ್ಲಿ ಏನು ಬರಿತಾ ಇದ್ದೀರಿ, ಅದು ಯಾವುದು ವಾಸ್ತವಾಂಶ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರ ಭಾವನೆ ಇರೋದು ಮೊದಲು ಈ ಪಕ್ಷದ ಒಂದು ಶಕ್ತಿಯನ್ನು, ಸಂಘಟನೆಯನ್ನು ಬೆಳೆಸಬೇಕು. ನನ್ನ ವೈಯಕ್ತಿಕವಾದ ಸ್ಥಾನಮಾನಗಳಿಂದ ಈ ಪಕ್ಷಕ್ಕೆ ಒಂದು ಶಕ್ತಿ ತುಂಬಬೇಕು ಅಂತಕ್ಕಂಥ ದೃಷ್ಟಿ ಇಡೀ ರಾಜ್ಯದಲ್ಲಿ ಏನು ಪ್ರವಾಸ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಕ್ಷೇತ್ರದ ಬಗ್ಗೆ ಆಸಕ್ತಿ ಇನ್ನೂ ಹೊಂದಿಲ್ಲ. ಆ ಸಮಯ ಬಂದಾಗ ಚುನಾವಣೆ ಇನ್ನೂ 2 ವರ್ಷ ಇದೆ ನೋಡೋಣ. ನನಗೆ ಜನ ಎಲ್ಲ ಅಪೇಕ್ಷೆ. ಈಗ ನನಗೆ ಊಹೆ ಇರಲಿಲ್ಲ ಮಂಡ್ಯದಲ್ಲಿ ನಾನು ಲೋಕಸಭೆಗೆ ನಿಲ್ತೀನಿ, ಪುಟ್ಟರಾಜಣ್ಣ ನಿಲ್ಲಿಸಬೇಕು ಅಂತ ಇತ್ತು. ಅವತ್ತು ಅನಿವಾರ್ಯದಂಥ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರುಗಳು ಪುಟ್ಟರಾಜಣ್ಣನು ಸೇರಿದಾಗೇನೆ ಇಲ್ಲ, ಈ ಟೈಮ್ ನೀನು ನಿಲ್ಲಬೇಕು ಅಂದ್ರೆ ನಿಲ್ತೀನಿ. ನನಗೆ ಗೊತ್ತಿರಲಿಲ್ಲ ನಾನು ಪಾರ್ಲಿಮೆಂಟಿಗೆ ನಿಲ್ತೀನಿ ಅಂತ, ನನಗೆ ಗೊತ್ತಿರಲಿಲ್ಲ ಕೇಂದ್ರದಲ್ಲಿ ಮಂತ್ರಿ ಆಯ್ತೀನಿ ಅಂತ. ಪಾಪ ನಮ್ಮ ಹಳೆ ಸ್ನೇಹಿತರುಗಳೆಲ್ಲ ಮೂಲವಿದ್ದು JDS ಅಂತ. ಈಗಿರೋದೇ ಅವ್ರಿಗೆ ಯೋಚನೆ JDS, ಇನ್ಯಾವ ಪಕ್ಷದ ಮೇಲೆ ಅವ್ರಿಗೆ ಯೋಚನೆ ಇಲ್ಲ. ಟೆನ್ಷನ್ ಅಂತ ಹೇಳಿದ್ರೆ ಅವ್ರು ದೊಡ್ಡ ಪಕ್ಷ, ಅವರು ಬಹಳ ದೊಡ್ಡ ಪಕ್ಷ. ಈಗ ಮನ್ರೇಗಾಗೆ ಟವಲ್ ಕಟ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರು, ಅಲ್ಲಿಂದ ಯುವ ನಾಯಕರು ರಾಹುಲ್ ಗಾಂಧಿಯವರು ಈಗ ಬೈದಿಟ್ಕೊಂಡು ಹೊರಟಾರೆ. ನನಗೆ ಯೋಚನೆ ಆಗಿರೋದು ಪರ್ಮನೆಂಟ್ ಆಗಿ ದುನಿಗೋಲು ಕೆಲಸಕ್ಕೆ ಎಲ್ಲಿ ಹೋಗ್ಬಿಡ್ತಾರೋ ಅಂತ ನನಗೆ ಬಯಸಿದೆ. ಇಲ್ಲಿ ಮಂಡ್ಯದಲ್ಲಿ ಶಿವರಾತ್ರಿ ಹಬ್ಬದ ದಿನ ಒಂದು ವಿಶೇಷವಾದ ಕಾರ್ಯಕ್ರಮ ಇಟ್ಟಿದ್ದೆ. ಆ ಕಾರ್ಯಕ್ರಮದಲ್ಲಿ ನಾನು ಹಲವಾರು ತಿಂಗಳಿಂದ ನಮ್ಮ ವಿಕಲಚೇತನರೇನಿದ್ದಾರೆ ಆ ವಿಕಲಚೇತನರಿಗೆ ಟ್ರೈಸೈಕಲ್, ಎಲೆಕ್ಟ್ರಿಕ್ ಟ್ರೈಸೈಕಲ್ನ ವಾಹನಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಸುಮಾರು 400ರಿಂದ 450 ಅರ್ಜಿಗಳೇನಿದೆ ಅವರೆಲ್ಲರಿಗೂ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದೀನಿ.
ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಒಂದು 500 ಲ್ಯಾಪ್ಟಾಪ್ಗಳನ್ನು ಅದನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದ್ರ ಜೊತೆಗೆ ಶಿವರಾತ್ರಿ ಹಬ್ಬದ ದಿವಸ ಏನೊಂದು ಜಾಗರಣೆ ಮಾಡ್ತಕ್ಕಂಥದ್ದಿದೆ. ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳು ಏರ್ಪಾಡು ಮಾಡಿದ್ದೇವೆ. ನಾನು ಸಹ ಕಾರ್ಯಕ್ರಮದಲ್ಲಿ ಅವೆಲ್ಲ ನಾವು ಪಕ್ಷದ ಇಡೀ ರಾತ್ರಿ ಇರ್ತಾರೆ ಸರ್ ಅವತ್ತು. ಇರ್ತೀನಿ, ರಾತ್ರಿ ಸಭೆ ಕಾರ್ಯಕ್ರಮ ಮುಗಿಯೋವರೆಗೂ ಇರ್ತೀನಿ. ಇಲ್ಲೇ ಸರ್ ದೇವೇಗೌಡರು ಹೇಳಿಕೆ ಆದ್ಮೇಲೆ ಸರ್ ಮಂಡ್ಯ ಜನ ಬಿಜೆಪಿ ನಾಯಕರು ನಾವು ಕೂಡ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಚುನಾವಣೆಗಳಲ್ಲಿ ಇಲ್ಲ, ಗೆಲ್ಲಿಸ್ತೀವಿ ಅಂತ ಅವರವ್ರ ಭಾವನೆ ಅವರು ವ್ಯಕ್ತಪಡಿಸಿದ್ದಾರೆ. ಅಂತಿಮ ತೀರ್ಮಾನ ರಾಜ್ಯ ಮಟ್ಟದಲ್ಲಿ ತೀರ್ಮಾನ. ಲೋಕಲ್ ಫೈಟ್ಸ್ ಮೈತ್ರಿ ಕಂಟಿನ್ಯೂ ಆಗುತ್ತೆ ಸರ್. ನೋಡಿ ಏನು ಈಗ ನಾವು ಸಾಧ್ಯವಾದ ಮಟ್ಟಿಗೆ ಎಲ್ಲ ಕಡೆ ಮೈತ್ರಿಯ ಒಪ್ಪಂದದ ಮುಖಾಂತರ ಹೋಗ್ಬೇಕು ಅಂತಕ್ಕಂಥದ್ದು ಎರಡೂ ಕಡೆ ಇದೆ. ಅದಕ್ಕೆ ಡಿಸ್ಟರ್ಬ್ ಆಗದಾಗ ನೋಡ್ತೀವಿ. ಮಂಡ್ಯದ ಕೆಲವು ನಾಯಕರು ಕೈ ಬಿಟ್ಬಿಟ್ರು ನಮ್ನ ಅಂತ ಹೇಳ್ತಿದ್ದಾರೆ ಸರ್. ಯಾರು? ನಾರಾಯಣಗೌಡರು ಸೇರಿದಂತೆ ಯಾರ ಕೈ? ಕುಮಾರಸ್ವಾಮಿ ಅವರು ನಾವು ಜೊತೆ ಯಾರನ್ನು ಕೈ ಬಿಡೋದು? ಯಾರ ಕೈ? ನಾನು ಯಾಕೆ ಕೈ ಬಿಡೋಣ? ನಡೀರಿ, ಊಟ ಮಾಡಿ ನಡೀರಿ. ಓಕೆ ಸರ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.